ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಕಾಲಜಿ ಸೈಕಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ವಿವರದಲ್ಲಿ ಭೀಮನ ಅಮಾವಾಸ್ಯೆ ದಿನದಂದು ಆಚರಿಸುವಂಥ ಜ್ಯೋತಿರ್ಭೀಮೇಶ್ವರ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದರ ಒಂದು ಪೂಜಾ ವಿಧಾನ, ಹಾಗೆ ವಿವಾಹಿತರು ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಅವಿವಾಹಿತರು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ಒಂದು ತಿಳಿಸ್ಕೊಡ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ಭೀಮನ ಅಮಾವಾಸ್ಯೆ ನಾವು ಶಿವ ಹಾಗೆ ಗೌರಮ್ಮನ ಒಂದು ಪೂಜೆ ಮಾಡುವಂಥದ್ದು. ಈ ಸಲ ನಮಗೆ ಜುಲೈ 24ನೇ ತಾರೀಕು ಗುರುವಾರ ಬಂದಿದೆ. ಸೊ ನಾವು ಗುರುವಾರ ಬೆಳಿಗ್ಗೆನೇ ಈ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲವಾದಲ್ಲಿ ನೀವು ಬೆಳಿಗ್ಗೆನೇ ಮಾಡಿಕೊಂಡು ಸಾಕ್ತಾರೆ. ಆದರೆ 1 ಗಂಟೆವರೆಗೆ ನೀವು ಪೂಜೆಯನ್ನು ಮುಗಿಸುವಂಥದ್ದು ತುಂಬ ಒಳ್ಳೆಯದು. ಉಪವಾಸವನ್ನು ಇದ್ದು ಈ ಪೂಜೆಯನ್ನು ಮಾಡಬೇಕು. ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದಾದರೆ, ಪೀಠದ ಮೇಲೆ ಒಂದು ಶಿವನ ಅಂದರೆ ನೀವು ರಂಗೋಲಿಯನ್ನು ಹಾಕಿಕೊಂಡು ಅದ್ರ ಮೇಲೆ ಶಿವ ಪಾರ್ವತಿಯ ಫೋಟೋವನ್ನಿಟ್ಟು ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಹಾಗೆಯೇ ಒಂದು ತಟ್ಟೆ ಮೇಲೆ, ತಾಮ್ರ ಹಿತ್ತಾದ ಬೆಳ್ಳಿ ತಟ್ಟೆ ಮೇಲೆ ನೀವು 5 ಇಡೀ ಅಕ್ಕಿಯನ್ನು ಹಾಕಿಕೊಂಡು 2 ದೀಪಾಲಯ ಕಂಬನ ನೀವು ಇರಬೇಕು. ದೀಪದ ಕಂಬ ನೀವು ಸ್ವಲ್ಪ ದೊಡ್ಡದಾಗಿಯೇ ಇದ್ದು ಪಂಚಮುಖಿಯ ದೀಪ ಇರಬೇಕಾಗಿರುತ್ತದೆ. ನೀವು ಆಕಾಶ ದೀಪದ ಹಾಗೆ ನೀವು ಒಂದು ಇದನ್ನು ಬರುವುದಿಲ್ಲ. ನೀವು ಒಂದು ಪಂಚಮುಖಿ ದೀಪದ ನೀವು ಜೋಡಿ ದೀಪವನ್ನು ಇರಬೇಕು. ಶಿವ ಹಾಗೆ ಗೌರಮ್ಮ ಅಂತ ನಾವು ಇರಬೇಕಾಗಿರುವಂಥದ್ದು. ಅದಕ್ಕೆ ಅರಿಶಿನ ಕೊಂಬಿನ ಮಾಡುವಂಥ ಕಂಕಣವನ್ನು ಕಟ್ಟಬೇಕು. 2 ದೀಪಕ್ಕೆ ಸಹ ನಾವು ಕಂಕಣವನ್ನು ಕಟ್ಟಬೇಕು. ಕಂಕಣವನ್ನು ಕಟ್ಟಿ ನಾವು ಅದಕ್ಕೆ ತುಪ್ಪ ಅಥವಾ ಕೊಬ್ಬರಿಯನ್ನೇ ಅಥವಾ ಎಳ್ಳೆಣ್ಣೆಯನ್ನು ಹಾಕಿ ನಾವು ದ್ವಿಗುಣ ಮುಖ ಬರುವ ಹಾಗೆ ದೀಪಾರಾಧನೆಯನ್ನು ಮಾಡಬೇಕು. ಆ ದೀಪವನ್ನು ಬೆಳ್ಳಿದದ್ದು ಸಹ ನೀವು ಹಚ್ಚಬಹುದು, ಇಲ್ಲವಾದಲ್ಲಿ ಹಿತ್ತಾಳೆದ್ದು ಸಹ ನೀವು ಇರಬಹುದು. ಹಾಗೆ ನೀವು 4 ಬತ್ತಿ 2 ಬತ್ತಿ ಹಾಗೆ ಮಾಡಿ ನೀವು 2 ದೀಪಕ್ಕೆ ಸಹ ದ್ವಿಗುಣ ಮುಖ ಬರುವ ಹಾಗೆಯೇ ದೀಪವನ್ನು ಹಚ್ಚಬೇಕು. ಹಾಗೆ ಕೆಳಭಾಗದಲ್ಲಿ ಅಂದರೆ ತಟ್ಟೆ ಮೇಲೇ ನೀವು 1 ದೀಪಕ್ಕೆ ಶಿವನ ಒಂದು ವಿಗ್ರಹವನ್ನು ಕೆಳಗೆ ಭಾಗದಲ್ಲಿ ಇಟ್ಟು ಪೂಜೆ ಮಾಡಬೇಕು. ಹಾಗೆ ಮತ್ತೊಂದು ಕಡೆ ಗೌರಮ್ಮನ ವಿಗ್ರಹವನ್ನು ಇಟ್ಟು ಪೂಜೆ ಮಾಡಬೇಕು. ಗೌರಮ್ಮನ ವಿಗ್ರಹ ಇಲ್ಲವಾದಲ್ಲಿ ಗೌರಿ ಮುಖ ಅಂತ ಸಿಗ್ತದೆ, ಮುಖಪದ್ಮ, ಅದನ್ನು ಸಹ ಇಟ್ಟು ಪೂಜೆ ಮಾಡ್ಕೋಬಹುದು. ಮಂಗಳಗೌರಿ ಒಂದು ವಿಗ್ರಹ ಸಹ ಇರ್ತಾರೆ ಕೆಲವರ ಮನೆಯಲ್ಲಿ, ಅದನ್ನು ಸಹ ಇಟ್ಟು ಪೂಜೆ ಮಾಡ್ಕೋಬಹುದು. ಏನೂ ಸಹ ಇಲ್ಲ ನಮ್ಮನೆ ಸರಳವಾಗಿಯೇ ಇದೆ ಅನ್ನೋದಾದರೆ ಅರಿಶಿನದಿಂದ ಮಾಡಿರುವಂಥ ಒಂದು ಗೌರಮ್ಮನನ್ನು ಇಟ್ಟು ಪೂಜೆ ಮಾಡ್ಕೋಬಹುದು. ಇಲ್ಲವಾದಲ್ಲಿ ಹುಟ್ಟದ ಮಣ್ಣಿನಿಂದ ಮಾಡಿರುವಂಥ ಗೌರಮ್ಮನನ್ನು ಸಹ ನೀವು ಇರಬಹುದು. ಗೌರಿಗೆ ನೀವು ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳಿಂದ ಅಲಂಕಾರ ಮಾಡ್ಕೋಬೇಕು. ಹಾಗೆ ಶಿವ ಗೌರಿಗೆ ನೀವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಹಾಗೆ ದೀಪಕ್ಕೆ ಸಹ ಸೇರಿ 2 ದೀಪಕ್ಕೆ ಸಹ ಸೇರಿ ನಾವು ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. 4 ಗೆಜ್ಜೆ ವಸ್ತ್ರವನ್ನು ಹಾಕಿ ಹಾಗೆಯೇ ಒಂದು ಬ್ಲೌಸ್ ಪೀಸನ್ನು ನೀವು ತ್ರಿಕೋನಾಕಾರ ಹಾಗೆ ನೀವು ಮಡಿಸ್ಕೊಂಡು ದೀಪದ ಹಿಂಭಾಗದಲ್ಲಿ ನಾವು ಅದನ್ನು ಇಡಬೇಕು. ಕಂಕಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿವಾಹಿತರು 9 ಎಲೆ ದಾರಕ್ಕೆ ನಾವು ವ್ರತದ ದಾರ ಸಿದ್ಧತೆ ಮಾಡುವಾಗ ವಿವಾಹಿತರು 9 ಎಲೆ ದಾರವನ್ನು ತೆಗೆದುಕೊಂಡು ಒಂದು ಸೇವಂತಿಯನ್ನು ಒಂದು ಹಾಕಿ ನಾವು ಅರಿಶಿನ ದಾರವನ್ನು ನಾವು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ನಾವು ಹೂವಿನ ಜೊತೆ 1 ಗಂಟನ್ನು ಹಾಕಿ ಎಕ್ಸ್ಟ್ರಾ 8 ಗಂಟನ್ನು ಹಾಕಬೇಕು. ಆ ಥರ 9 ಗಂಟನ್ನು ಹಾಕಿಕೊಂಡು ನಾವು ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು. ಇದು ವಿವಾಹಿತ ಒಂದು ದಂಪತಿಗೆ ಆಗಿರುತ್ತದೆ. ಹಾಗೆ ಅವಿವಾಹಿತರು ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಅವರು 5 ಎಲೆ ದಾರಕ್ಕೆ ಸೇವಂತಿಗೆ ಹೂವನ್ನು ಹಾಕಿ ಅಂದರೆ ಒಂದು ಅರಿಶಿನ ದಾರ ಮಾಡಿಕೊಂಡು ಒಂದು ಸೇವಂತಿಗೆ ಒಂದು ಹೂವನ್ನು ಹಾಕಿ 1 ಗಂಟನ್ನು ಹಾಕಿ ಎಕ್ಸ್ಟ್ರಾ ಆಗಿ 4 ಗಂಟನ್ನು ಹಾಕಬೇಕು. ಈ ಥರ ನೀವು 5 ಗಂಟನ್ನು ಹಾಕಿ 5 ಎಲೆ ದಾರವನ್ನು ಸಿದ್ಧತೆ ಮಾಡಿಕೊಂಡು ಅವಿವಾಹಿತರು ಈ ವ್ರತದ ದಾರವನ್ನು ಸಿದ್ಧತೆ ಮಾಡ್ಕೋಬೇಕು. ಪ್ರಸಾದಕ್ಕೆ ಅನ್ನೋದಾದರೆ 9 ಕಡಬನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಹಾಗೆಯೇ ಒಂದು ಕೊಬ್ಬರಿಯ ಒಂದು ಬಟ್ಲು, ಹಾಗೆ ನಾವು ಎಷ್ಟು ವೀಳ್ಯದೆಲೆ ಅಂದರೆ ನಾವು ವಿವಾಹಿತರಾಗೋದಾದರೆ 9 ಜೊತೆ ವೀಳ್ಯದೆಲೆ ಹಾಗೆ 9 ಜೊತೆ ಅಡಿಕೆಯನ್ನು ನಾವು ಇಡಬೇಕು. ಅವಿವಾಹಿತರಾಗಿದ್ದರೆ 5 ಜೊತೆ ಅಡಿಕೆ ಹಾಗೆ 5 ಜೊತೆ ವೀಳ್ಯದೆಲೆಯನ್ನು ನಾವು ಇಡಬೇಕು. ಆ ಥರ ನಾವು ಇಟ್ಟು ಈ ಗೌರಿ ಪೂಜೆಯನ್ನು ನಾವು ಮಾಡಬೇಕು. ಸೊ ನೀವು ಇದನ್ನು ನೀವು ಸಿದ್ಧತೆ ಎಲ್ಲ ಮಾಡಿದ ನಂತರ ಒಂದು ಕೊಬ್ಬರಿ ಒಂದು ಒಂದು ಗಿಟಿಗೋ ಕೊಬ್ಬರಿಯನ್ನು ಸಹ ನೀವು ಇಡಬೇಕು. ಹಾಗೆ ಹಣ್ಣುಗಳು ಎಷ್ಟು ರೀತಿಯ ಹಣ್ಣುಗಳು ಆಗ್ತದೆ ಅಷ್ಟು ರೀತಿಯ ಸಹ ಒಳ್ಳೆಯದೇ. ಹಾಗೆ ಕಡಲೆಕಾಳು, ನೆನೆಸಿರುವಂಥ ಕಡಲೆಕಾಳು
ಬುಧವಾರ ರಾತ್ರಿ ನೀವು ಸ್ವಲ್ಪ ಮಟ್ಟಿಗೆ ನೀವು ಕಡಲೆಕಾಳನ್ನು ನೆನೆಸಿದ್ರೆ ಗುರುವಾರ ಬೆಳಗ್ಗೆ ನೀವು ಪೂಜೆಗೆ ಇರಬಹುದು. ಹಾಗೆ ತಾಂಬೂಲ, ಎಲೆ ಅಡಿಕೆ ದಕ್ಷಿಣೆ, ಹಾಗೆ ಯಾವುದಾದ್ರೂ ಒಂದು ಹಣ್ಣು, ಹಾಗೆ ನೀವು 2 ಬಾಳೆಹಣ್ಣನ್ನು ಸಹ ನೀವು ಇಡಬಹುದು. ನೀವು ಅಂದರೆ ನೀವು ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ವಿಶೇಷ ದೀಪಾರಾಧನೆಗಳನ್ನು ಅನ್ನೋದಾದ್ರೆ ವಿಶೇಷವಾದ ದೀಪಾರಾಧನೆ ಅನ್ನೋದಾದರೆ 9 ತಂಬಿಟ್ಟಿನ ದೀಪವನ್ನು ನೀವು ಸಿದ್ಧತೆ ಮಾಡ್ಕೋಬೇಕು. ಈ ಥರ ನೀವು 9 ತಂಬಿಟ್ಟಿನ ದೀಪವನ್ನು ಸಿದ್ಧತೆ ಮಾಡಿಕೊಂಡು ಆ ದೀಪವನ್ನು ದೀಪಾರಾಧನೆ ಮಾಡಿಕೊಂಡು ಅಂದರೆ ನೀವು ಅಕ್ಕಿ ಹಿಟ್ಟಿನಿಂದ ಈ 9 ದೀಪಗಳನ್ನು ಸಿದ್ಧತೆ ಮಾಡ್ಕೋಬೇಕು. ದೀಪಾರಾಧನೆ ಮಾಡಿಕೊಂಡು ನಂತರದಲ್ಲಿ ವ್ರತದ ದಾರವನ್ನು ನಾವು ಕಟ್ಕೋಬೇಕು. ವ್ರತದ ದಾರವನ್ನು ನೀವು ವಿವಾಹಿತರು ಆಗಿದ್ದರೆ ಗಂಡನ ಒಂದು ಕೈಯಿಂದ ನೀವು ಅದನ್ನು ಕಟ್ಕೋಬಹುದು, ಹಾಗೆ ನೀವು ನಿಮ್ಮ ಗಂಡನಿಗೆ ನೀವು ಕಟ್ಬೋದು. ಅವಿವಾಹಿತರು ಆಗಿದ್ದರೆ ನಿಮ್ಮ ತಾಯಿಯ ಸಹಾಯದಿಂದ ಅದು ನೀವು ತಾಯಿ ಹಾಗೆ ನೀವು ಇಬ್ಬರು ಸಹ ಕೂತ್ಕೊಂಡು ನೀವು ಈ ಪೂಜೆಯನ್ನು ಮಾಡ್ಕೋಬಹುದು. ಇಂಥವರೇ ಮಾಡಬೇಕು ಅಂಥವರೇ ಮಾಡಬೇಕು ಅಂಥದ್ದೇನಲ್ಲ, ನಿಮಗೆ ಇಷ್ಟವಿದ್ದರೆ ಇದನ್ನು ಆಚರಣೆ ಮಾಡಿ. ಎಷ್ಟು ವರ್ಷಗಳು ಮಾಡಬೇಕಂತ ಸಹ ಇಲ್ಲ, ಪ್ರತಿ ವರ್ಷ ಸಹ ಇದನ್ನು ಆಚರಣೆ ಮಾಡಿ. ಶಿವ ಹಾಗೆ ಗೌರಮ್ಮ ನಾವು 2 ದೀಪವನ್ನು ಹಚ್ಚಿರ್ತೀವೋ ಅದು 2 ದೀಪವನ್ನು ಸಹ ನಾವು ದ್ವಿಗುಣ ಮುಖ ಬರುವ ಹಾಗೆ ದೀಪಾರಾಧನೆ ಮಾಡಿಕೊಂಡು ಹಾಗೆ ದಿನನಿತ್ಯ ಹಚ್ಚುವಂಥ ಸಹ ನಾವು 2 ದೀಪವನ್ನು ನಾವು ಹಚ್ಚಿರಬೇಕು. ಅದು ಸಹ ನಾವು ಮಾಡಬೇಕಾಗಿರುವಂಥದ್ದು. ನಂತರದಲ್ಲಿ ಸಾಂಬ್ರಾಣಿ ಧೂಪವನ್ನು ಹಾಕಿ ಶಿವನಿಗೆ ವಿಭೂತಿದಿಂದ ನೀವು ಅಷ್ಟೋತ್ತರ ಮಾಡ್ಕೋಬೇಕು. ಶಿವನ ಅಷ್ಟೋತ್ತರ ಹೇಳ್ಕೊಂಡು ವಿಭೂತಿದಿಂದ ನೀವು ಅರ್ಚನೆ ಮಾಡಬೇಕು ಶಿವನಿಗೆ. ಹಾಗೆ ಗೌರಮ್ಮನಿಗೆ ನೀವು ಕುಂಕುಮದಿಂದ ಅಷ್ಟೋತ್ತರ ಹೇಳ್ಕೋಬೇಕು. ಗೌರಿ ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮದಿಂದ ಅಷ್ಟೋತ್ತರ ಮಾಡಬೇಕು ಗೌರಮ್ಮನಿಗೆ. ಹಾಗೆ ನೀವು ಕಾಯನ್ನು ನೀವು ಸಂಕಲನ ಮಾಡಿಕೊಂಡು ಅದೇ ಕಾಯನ್ನು ಒಡೆದು ನೀವು ಮಂಗಳಾರತಿ ಮಾಡ್ಕೋಬೇಕು. ಈ ಥರ ನೀವು ಮಂಗಳಾರತಿ ಎಲ್ಲ ಆದ ನಂತರ ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ನೀವು ಪೂಜೆನ ಸಮಾಪ್ತಿ ಮಾಡ್ಕೋಬೇಕು. ತೀರ್ಥವನ್ನು ಪ್ರೋಕ್ಷಣೆ ಮಾಡಿ ಅಕ್ಷತೆಯನ್ನು ಹಾಕಿ ಪೂಜೆನ ಸಮಾಪ್ತಿ ಮಾಡ್ಕೊಳ್ಳಿ. ಇಷ್ಟು ನೀವು ಪೂಜೆಯನ್ನು ನೀವು ಮಾಡ್ಕೋಬೇಕಾಗಿರುವಂಥದ್ದು ಜ್ಯೋತಿರ್ಬಿಂಬೇಶ್ವರ ವ್ರತ ಅನ್ನೋದಾದರೆ. ಹಾಗೆ ಇದನ್ನು ನೀವು ಯಾವ ದಿನ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ಶುಕ್ರವಾರ ನೀವು ಮಾಡ್ಕೋಬಹುದು. ಶುಕ್ರವಾರ ಮಾಡೋದು ಇಷ್ಟ ಇಲ್ಲ ಅನ್ನೋದಾದರೆ ಶನಿವಾರ ಸಹ ನೀವು ಮಾಡ್ಕೋಬಹುದು. ಹಾಗೆ ಗೌರಮ್ಮನನ್ನು ನೀವು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದಾದರೆ ಹುತ್ತದ ಮಣ್ಣಿನಿಂದ ಮಾಡುವಂಥ ಗೌರಮ್ಮ ಆಗಿದ್ದರೆ ನೀವು ನದಿಯಲ್ಲೇ ವಿಸರ್ಜನೆ ಮಾಡಬೇಕು. ಅರಿಶಿಣದಿಂದ ಮಾಡುವುದಾದರೆ ನೀವು ಕರಗಿಸಿ ಯಾರು ತುಳಿಯದೇ ಇರುವಂಥ ಜಾಗಗಳಿಗೆ ಅದನ್ನು ಹಾಕ್ಬೋದು. ಹಾಗೆಯೇ ಪೂಜೆಯೆಲ್ಲ ಆಗಿದ ನಂತರ ಸಂಜೆ ನೀವು ಒಂದು 5 ಜನರಿಗೆ ತಾಂಬೂಲವನ್ನು ಕೊಟ್ಟು ಆಚರಣೆ ಮಾಡ್ತೀವಿ. ಹಾಗೆ ನೀವು ಉಪವಾಸ ಇರ್ತೀರಿ. ಬೆಳಿಗ್ಗೆ ಪೂಜೆಯೆಲ್ಲ ಆಗಿದ ನಂತರದಲ್ಲಿ ನೀವು ಉಪವಾಸ ಬಿಡಬಹುದು. ಅಂದರೆ ನೀವು ರಾತ್ರಿ ಸಮಯದಲ್ಲಿ ಊಟವನ್ನು ಮಾಡಬಹುದು. ಮಧ್ಯಾಹ್ನದ ಸಮಯದಲ್ಲಿ ಹಾಲು ಈ ಥರ ನೀವು ಹಾಗೆ ದೇವರಿಗೆ ಇಟ್ಟಿರುವಂಥ ಪ್ರಸಾದವನ್ನು ಸಹ ಸೇವನೆ ಮಾಡಬಹುದು. ಈ ಥರ ನೀವು ಜ್ಯೋತಿರ್ಬಿಂಬೇಶ್ವರ ವ್ರತವನ್ನು ಆಚರಣೆ ಮಾಡುವಂಥದ್ದು. ನೋಡಿದ್ರೆ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಜುಲೈ 24ನೇ ತಾರೀಕು ಗುರುವಾರ ಬಂದಿರುವಂಥ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಬಿಂಬೇಶ್ವರ ವ್ರತದ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಎಲ್ಲರಿಗೂ ಸಹ ಇಷ್ಟವಾಗಲಿ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.